ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಿಮಿಷಾಂಬ ತಾಯಿಯ ಸಂಪೂರ್ಣ ಮಾಹಿತಿ ಮತ್ತು ಮಹತ್ವ. ಜಗನ್ಮಾತೆ ನಿಮಿಷಾಂಬ ದೇವಿ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಆರಾಧಿಸಲ್ಪಡುವ ಆದಿಶಕ್ತಿ ಸ್ವರೂಪಿಣಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಸಮೀಪ ಕಾವೇರಿ ನದಿಯ ದಡದಲ್ಲಿರುವ ನಿಮಿಷಾಂಬ ದೇವಿಯ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಭಕ್ತರ ಕಷ್ಟಗಳಿಗೆ ಕ್ಷಣ ಮಾತ್ರದಲ್ಲಿ ಸ್ಪಂದಿಸುವ ತಾಯಿ ಎಂಬ ನಂಬಿಕೆಯಿಂದಲೇ ದೇವಿಗೆ ನಿಮಿಷಾಂಬ ಎಂಬ ಹೆಸರು ಬಂದಿದೆ. ನಿಮಿಷಾಂಬ ಎಂಬ ಹೆಸರಿನ ಅರ್ಥ ಈ ರೀತಿ ಇದೆ. ನಿಮಿಷ ಎಂದರೆ ಕ್ಷಣ, ಅಂಬ ಎಂದರೆ ತಾಯಿ. ಭಕ್ತರು ಭಕ್ತಿಯಿಂದ ಪ್ರಾರ್ಥಿಸಿದಾಗ ಕ್ಷಣ ಮಾತ್ರದಲ್ಲಿ ಅವರ ಕಷ್ಟಗಳನ್ನು ಆಲಿಸಿ ಅನುಗ್ರಹಿಸುವ ದೇವಿಯಾಗಿರುವುದರಿಂದ ಆಕೆಯನ್ನು ನಿಮಿಷಾಂಬ ತಾಯಿ ಎಂದು ಕರೆಯುತ್ತಾರೆ. ಪುರಾಣ ಹಿನ್ನೆಲೆ. ಸ್ಥಳೀಯ ಪುರಾಣಗಳು ಮತ್ತು ಜನಪ್ರಚಲಿತ ನಂಬಿಕೆಗಳ ಪ್ರಕಾರ ಮಹರ್ಷಿಗಳು ಮತ್ತು ಈ ಪ್ರದೇಶದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ದುಷ್ಟಶಕ್ತಿಗಳಿಂದ ಅವರಿಗೆ ತೊಂದರೆ ಉಂಟಾಯಿತು. ಆಗ ಅವರು ಆದಿಶಕ್ತಿಯನ್ನು ಪ್ರಾರ್ಥಿಸಿದಾಗ ದೇವಿಯು ಪ್ರತ್ಯಕ್ಷಳಾಗಿ ದುಷ್ಟಶಕ್ತಿಗಳನ್ನು ಸಂಹರಿಸಿ ಋಷಿಗಳನ್ನು ರಕ್ಷಿಸಿದಳು ಎಂದು ಹೇಳಲಾಗುತ್ತದೆ. ಆಕೆ ಭಕ್ತರ ಕರೆಗೆ ತಕ್ಷಣ ಸ್ಪಂದಿಸಿದ ಕಾರಣ ನಿಮಿಷಾಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ದೇವಸ್ಥಾನದ ವಿಶೇಷತೆ. ಕಾವೇರಿ ನದಿಯ ಸುಂದರ ತಟದಲ್ಲಿರುವ ಈ ದೇವಾಲಯವು ಆಧ್ಯಾತ್ಮಿಕ ಶಾಂತಿ ಮತ್ತು ಭಕ್ತಿಭಾವವನ್ನು ಉಂಟು ಮಾಡುವ ಪವಿತ್ರ ಕ್ಷೇತ್ರವಾಗಿದೆ. ದೇವಸ್ಥಾನದ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ರಾಜ್ಯದ ವಿವಿಧ ಭಾಗಗಳಿಂದ ಮಾತ್ರವಲ್ಲದೆ ದೇಶದ ನಾನಾ ಭಾಗಗಳಿಂದಲೂ ಭಕ್ತರು ತಾಯಿಯ ದರ್ಶನಕ್ಕಾಗಿ ಬರುತ್ತಾರೆ. ನಿಮಿಷಾಂಬ ತಾಯಿಯ ಮಹಿಮೆ ಈ ರೀತಿಯಾಗಿ ಇದೆ. ಭಕ್ತರ ನಂಬಿಕೆಯ ಪ್ರಕಾರ ತಾಯಿ ಅನುಗ್ರಹದಿಂದ ಜೀವನದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಶತ್ರುಬಾಧೆ ಹಾಗೂ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ. ಕುಟುಂಬದಲ್ಲಿ ಸುಖ ಶಾಂತಿ ಮತ್ತು ಐಕ್ಯತೆ ಹೆಚ್ಚಾಗುತ್ತದೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ. ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರ್ಥನೆ ಮಾಡುತ್ತಾರೆ. ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಹಾಗೂ ಏಕಾಗ್ರತೆಗಾಗಿ ಆಶೀರ್ವಾದ ಕೋರುತ್ತಾರೆ. ವಿವಾಹ ವಿಳಂಬ ನಿವಾರಣೆ ಮತ್ತು ಸಂತಾನ ಪ್ರಾಪ್ತಿಗಾಗಿ ಭಕ್ತರು ಹರಕೆ ಹೊರುತ್ತಾರೆ. ಮಾನಸಿಕ ಆತಂಕ, ಭಯ ಮತ್ತು ಚಿಂತೆಗಳಿಂದ ನೆಮ್ಮದಿ ದೊರೆಯಲಿ ಎಂದು ಪ್ರಾರ್ಥಿಸುತ್ತಾರೆ. ಈ ಫಲಗಳು ಭಕ್ತರ ಧಾರ್ಮಿಕ ನಂಬಿಕೆಗಳನ್ನು ಆಧರಿಸಿವೆ. ಇನ್ನು ಪೂಜೆಯ ಮಹತ್ವ. ನಿಮಿಷಾಂಬ ತಾಯಿಗೆ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಕುಂಕುಮ ಅರ್ಚನೆ ಮಾಡಲಾಗುತ್ತದೆ. ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಗಳು ನಡೆಯುತ್ತವೆ. ಲಲಿತ ಸಹಸ್ರನಾಮ ಪಾರಾಯಣ, ದುರ್ಗಾ ಸಪ್ತಸತಿ ಪಾರಾಯಣ ಮತ್ತು ಚಂಡಿಕಾ ಹೋಮಗಳಿಗೆ ವಿಶೇಷ ಮಹತ್ವ ನೀಡಲಾಗುತ್ತದೆ. ಭಕ್ತರು ಹೂವು, ಹಣ್ಣು, ತೆಂಗಿನಕಾಯಿ, ಕುಂಕುಮ ಹಾಗೂ ಸೀರೆ ಸಮರ್ಪಿಸಿ ಹರಕೆ ಸಲ್ಲಿಸುತ್ತಾರೆ. ತಾಯಿಯ ದರ್ಶನದಿಂದ ದೊರೆಯುವ ಆಧ್ಯಾತ್ಮಿಕ ಸಂದೇಶ. ನಿಮಿಷಾಂಬ ತಾಯಿ ಕೇವಲ ಭೌತಿಕ ಆಶೀರ್ವಾದಗಳ ದೇವತೆಯಲ್ಲ, ಭಕ್ತರಲ್ಲಿ ಧೈರ್ಯ, ವಿಶ್ವಾಸ, ಶಕ್ತಿ, ಭಕ್ತಿ, ಸತ್ಕರ್ಯಗಳ ಮಾರ್ಗಗಳನ್ನು ಬೆಳೆಸುವ ಶಕ್ತಿಯ ಸಂಕೇತವೂ ಆಗಿದ್ದಾಳೆ. ತಾಯಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ ದೊರೆಯುತ್ತದೆ. ಇನ್ನು ನಿಮಿಷಾಂಬ ತಾಯಿ ಕರ್ನಾಟಕದ ಪ್ರಮುಖ ಶಕ್ತಿ ದೇವತೆಗಳಲ್ಲಿ ಒಬ್ಬಳಾಗಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವವಾಗಿದ್ದಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇಂತಹದೇ ದೈವ ಮಾಹಿತಿಗಾಗಿ ನಮ್ಮ ಅಮೃತಧಾರೆ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗುತ್ತೇನೆ. ಧನ್ಯವಾದ.